ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಕೂಡ ಸೂಪರ್ ಆಗಿದ್ರೆ ಅಂತ ಅನ್ಕೊಂತ ನಾನು ನಿಮ್ಮ RJ ಮೈಸೂರು ಬ್ಯಾಕ್ ಟು ವಿಡಿಯೋಸ್. ಗೊತ್ತು ಎಲ್ಲರೂ ಕೂಡ ಇದೆ ಅನ್ಕೊಂತ ಇರ್ತೀರಾ, ಎಲ್ಲಿದ್ದಪ್ಪ ಒಂದ್ ವರ್ಷ ಏನೋ ವಿಡಿಯೋನೂ ಬರ್ಲಿಲ್ಲ, ಏನಿಲ್ಲ, ಎಲ್ಲೋ ಕಾಣಿಸ್ಕೊಂಡಿಲ್ಲ ಅಂತ. ಇದ್ರ ಬಗ್ಗೆ ಯಾವಾಗ್ಲಾರು ಫ್ಯೂಚರ್ ಅಲ್ಲಿ ಮಾತಾಡೋಣ. ಸೊ ಈಗ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದೆ ಅಂಡ್ ವಿಡಿಯೋಸ್ ಕಂಟಿನ್ಯೂಸ್ ಮಾಡುವಂತ ಒಂದು ಟೈಮ್ ಕೂಡ ಇದೆ ಈಗ. ಸೊ ಅದಕ್ಕಾಗಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋ ಮಾಡೋದನ್ನ ನಾನು. ಇವತ್ತು ನಾನು ವಿಡಿಯೋನಲ್ಲಿ ನಿಮಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ವರೆಗೂ ಅಂದ್ರೆ ಮೈಸೂರು ದಸರಾದ 10 ದಿನದಲ್ಲಿ ಯಾವ ಇವೆಂಟ್ಸ್ ನಡೆಯುತ್ತೆ ಅನ್ನೋದು ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ. ಸೊ ಎಲ್ಲರಿಗೂ ಮೇಜರ್ ಆಗಿ ಗೊತ್ತಿರುತ್ತೆ, ಏರ್ ಶೋ, ಡ್ರೋನ್ ಶೋ, ಆಮೇಲೆ ಲೈಟಿಂಗ್ ಶೋ ಇವೆಲ್ಲ ಯಾವಾಗ ಆಗ್ತಾರೆ ಅಂತ ಗೊತ್ತಿರುತ್ತೆ. ಸೊ ಇದನ್ನ ಬಿಟ್ಟು ಸುಮಾರು ಕಾರ್ಯಕ್ರಮಗಳು ಇರುತ್ತೆ. ಸೊ ಆ ಕಾರ್ಯಕ್ರಮಗಳು ಯಾವ್ದು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೈಸೂರು ದಸರಾ ಅಂತಂದ್ರೆ ನಾಡ ಹಬ್ಬ, ಸಂಭ್ರಮ. ಸೊ ಕರ್ನಾಟಕದಾದ್ಯಂತ ಮತ್ತೆ ಇಡೀ ರಾಜ್ಯಾದ್ಯಂತನೂ ಮತ್ತು ಇಡೀ ದೇಶಾದ್ಯಂತನೂ ಫೇಮಸ್ ಆಗಿರುವಂತ, ಬರೀ ದೇಶ ಅಲ್ಲ ವಿದೇಶಗಳಲ್ಲೂ ಫೇಮಸ್ ಆಗಿರುವಂತಹ ನಮ್ಮ ನಾಡ ಹಬ್ಬ ಮೈಸೂರು ದಸರಾ. ಸೊ ಇದರ ಒಂದಷ್ಟು ಕಾರ್ಯಕ್ರಮಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯುವ ಸಂಭ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 9ನೇ ತಾರೀಕಿಗೆ ಸ್ಟಾರ್ಟ್ ಆಯ್ತು. ಅಂಡ್ ಇನ್ನ 2 ದಿನ ಇರುತ್ತೆ ಅನ್ಸುತ್ತೆ, 18ನೇ ತಾರೀಕುವರೆಗೂ ಯುವ ಸಂಭ್ರಮ ಇರುತ್ತೆ. ಅದಾದ ನಂತರ ಯುವ ದಸರಾ ನಡೆಯುತ್ತೆ. ಅದಾದ್ಮೇಲೆ ಏನಿದೆ ನಮ್ಮ ದಸರಾದ ಕಾರ್ಯಕ್ರಮ ಶುರು ಆಗುತ್ತೆ. ನಾನು ಯುವ ಸಂಭ್ರಮಕ್ಕೆ ಜನ ಸೇರ್ತಾರೆ ಅಂತ ನನ್ಗೆ ಅಂದಾಜಿರ್ಲಿಲ್ಲ, ಬಟ್ ಯುವ ಸಂಭ್ರಮಗೆ ಆಲ್ರೆಡಿ ತುಂಬಾನೇ ಕ್ರೌಡ್ ಸೇರಿದ್ದಾರೆ. ಸೊ 22ನೇ ತಾರೀಕು ಶುರು ಆಗೋದು ಎಲ್ಲಿಂದ ಅಂತಂದ್ರೆ, ಮುಂಜಾನೆ ಒಂದು ಶುಭಗಳಿಗೆ ನೋಡಿ ನಮ್ಮ ತಾಯಿ, ನಮ್ಮ ಚಾಮುಂಡಿ ಅಮ್ಮಂಗೆ ಒಂದು ಪೂಜೆನ ಸಲ್ಲಿಸ್ತಾರೆ. ಆ ಪೂಜೆನ ಸಲ್ಲಿಸ್ಬಿಟ್ಟು ಅಲ್ಲಿಂದ ನಮ್ಮ 10 ದಿನದ ಮೈಸೂರು ದಸರಾದ ಕಾರ್ಯಕ್ರಮಗಳೇನಿದೆ ಅಲ್ಲಿ ನನ್ನ ಶುಭಾರಂಭ ಆಗುತ್ತೆ. 22ನೇ ಸೆಪ್ಟೆಂಬರ್ ಏನೇನ್ ಕಾರ್ಯಕ್ರಮಗಳಿರುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ 22ನೇ ತಾರೀಕು ಮೊದಲನೇದಾಗಿ ಫ್ಲವರ್ ಶೋ ನಡೆಯುತ್ತೆ ಕುಪ್ಪಣ್ಣ ಪಾರ್ಕ್ ನಲ್ಲಿ. ಫ್ಲವರ್ ಶೋ ಆದ ನಂತರ ಶುರು ಆಗೋದು ನಿಮ್ಗೆ ಬುಕ್ ಶೋ ನಡೆಯುತ್ತೆ, ಆಹಾರ ಮೇಳ ನಡೆಯುತ್ತೆ. ಆಹಾರ ಮೇಳ ಮಹಾರಾಜ ಗ್ರೌಂಡ್ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ವರ್ಷ ಕೂಡ ಮಹಾರಾಜ ಗ್ರೌಂಡ್ ನಲ್ಲೇ ನಡೆಯೋದು ಆಹಾರ ಮೇಳ. ಅದ್ರ ನಂತರ ಅದ್ರ ಪಕ್ಕದಲ್ಲಿ ಇರುವಂತಹ ಸ್ಕೌಟ್ ಅಂಡ್ ಗೈಡ್ಸ್ ಗ್ರೌಂಡ್. ಸೊ ಸ್ಕೌಟ್ ಅಂಡ್ ಗೈಡ್ಸ್ ಗ್ರೌಂಡ್ ನಲ್ಲಿ ಬುಕ್ ಶೋ ನಡೆಯುತ್ತೆ. ಅಂಡ್ ಅದಾದ್ಮೇಲೆ ಶುರು ಆಗುವಂತದ್ದು ಆರ್ಟ್ ಶೋ ಅಂತಂದ್ರೆ ಕೆಲವೊಂದು ಪೇಂಟರ್ಸ್ ಗಳಾಗಿರ್ಬೋದು, ಚಿತ್ರ ಬಿಡಿಸೋರು, ಇವ್ರ ಟ್ಯಾಲೆಂಟ್ ನ ತೋರಿಸ್ಲಿಕ್ಕೆ ಅಂತ ಮೈಸೂರಿಗೆ ಬರ್ತಾರೆ. ಯಾರು ತುಂಬಾ ಕ್ರೇಜ್ ಇದ್ರೆ ಆರ್ಟ್ ಶೋ ನೋಡೋರು, ಚಿತ್ರ ಬಿಡಿಸೋರು, ಇದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರೋ ನನಗೆ ತುಂಬಾ ಇದೆ. ಸೊ ಮೇ ಬಿ ಹೋಗ್ತೀನಿ ನಾನು ಅದಕ್ಕೆ. ಸೊ ನೀವು ಕೂಡ ಅಲ್ಲಿಗೆ ಹೋಗ್ಬೋದು. ಸೊ ಎಕ್ಸಿಬಿಷನ್ ಕೂಡ 22ನೇ ತಾರೀಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಿಬಿಷನ್ ಪಕ್ಕದಲ್ಲೇನೆ ಎಕ್ಸಿಬಿಷನ್ ಕಮಿಟಿ ಅವ್ರಿಗೆ ಸೇರಿದಂತಹ ಇನ್ನೊಂದು ಗ್ರೌಂಡ್ ಇದೆ. ಸೊ ಅದು ಈಗ ಎಕ್ಸಿಬಿಷನ್ ಗ್ರೌಂಡ್ ಒಳಗೆ ಸೇರ್ಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಆ ಗ್ರೌಂಡ್ ಒಳಗೆ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ. ಸೊ ಪ್ರತಿ ವರ್ಷ ಕೂಡ ಕುಸ್ತಿ ಪಂದ್ಯಾವಳಿ ಅದೇ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಅಂಡ್ ಎಲ್ಲದಕ್ಕಿಂತನೂ ಮುಖ್ಯವಾದಂಥದ್ದು ಅಂದ್ರೆ ಇಡೀ ವರ್ಲ್ಡ್, ಇಡೀ ಜಗತ್ತೇ ಕಾಯ್ತಾ ಇರೋದು ಯಾವ್ದಕ್ಕಪ್ಪ ಅಂತಂದ್ರೆ ಲೈಟಿಂಗ್ಸ್ಗೆ. ಸೊ ದಸರಾದ ದೀಪಾಲಂಕಾರಕ್ಕೆ. ಸೊ ದೀಪಾಲಂಕಾರ ನೋಡ್ಲಿಕ್ಕೆ ಈ ಸಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸುಮಾರು ಜನ ನಿಮ್ಗೆ ಹೇಳ್ತಾ ಇರ್ಬೋದು ಆಲ್ರೆಡಿ ದೀಪಾಲಂಕಾರ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ. ಸೊ ದೀಪಾಲಂಕಾರ ಇನ್ನೂ ಎಲ್ಲೂ ಕೂಡ ಸ್ಟಾರ್ಟ್ ಆಗಿಲ್ಲ, ಕೆಲವೊಂದ್ ಕಡೆ ಇನ್ನೂ ಪೆಂಡಿಂಗ್ ಇದೆ. ಇನ್ನೊಂದು 2 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 23ನೇ ತಾರೀಕು ಬರೋದಾದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ 23ನೇ ತಾರೀಕು. ಸೊ 23ನೇ ತಾರೀಕು ಬಂದ್ರೆ ವುಮೆನ್ಸ್ ದಸರಾ ಅಂದ್ರೆ ಮಹಿಳೆಯರ ದಸರಾ ನಡೆಯುತ್ತೆ. ಸೊ ಮಹಿಳೆಯರ ದಸರಾದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಚಿಕ್ಕ ಮಕ್ಕಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಆಮೇಲೆ ಕಿನ್ನರಿಗಳಂದ್ರೆ ನಿಮ್ಗೆ ಗೊತ್ತಿರ್ತಾವುದು, ಕನ್ನಡದಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಕರೀತಾರೆ ನನಗೆ ಗೊತ್ತಿಲ್ಲ, ಇವ್ರುಗಳು ಕೂಡ ಭಾಗವಹಿಸಬಹುದು. ಇದ್ರಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಡ್ಯಾನ್ಸು, ಮ್ಯೂಸಿಕ್, ಆಮೇಲೆ ಕೆಲವೊಂದು ಮಹಿಳೆಯರು ಅವ್ರದೇ ಕೂಡ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಅವ್ರದೇ ಒಂದು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿರ್ತಾರೆ. ಸೊ ಆ ಪ್ರಾಡಕ್ಟ್ಸ್ ಗಳದು, ಆ ವಸ್ತುಗಳದ್ದು ಪ್ರದರ್ಶನ ಕೂಡ ನಡೆಯುತ್ತೆ ಅದರಲ್ಲಿ. ಅದಾದ್ಮೇಲೆ ಬರುವಂತದ್ದು ರಂಗೋಲಿ ಕಾಂಪಿಟೇಷನ್ ನಡೆಯುತ್ತೆ. ಸೊ ರಂಗೋಲಿ ಕಾಂಪಿಟೇಷನ್ ದಯವಿಟ್ಟು ಸ್ಕೂಲು, ಕಾಲೇಜು, ಈ ಡಿಗ್ರಿ ಓದ್ತಾ ಇರೋ ನಮ್ಮ ಐಕ್ಳುಗಳು ಯಾರು ಹೋಗ್ಬೇಡಿ. ಸೊ ರಂಗೋಲಿ ಕಾಂಪಿಟೇಷನ್ ನೀವು ಹೋದ್ರೆ ಏನ್ ಮಾಡ್ತೀರಾ ಗೊತ್ತು, ನೀವುಗಳು ಮಾಡೋದೆಲ್ಲ ಬರೀ ಇಂಥದೆಯಾ. 23ನೇ ತಾರೀಕು ಇದೆರಡೇ ಇರೋದು ಕಾರ್ಯಕ್ರಮಗಳು. ಸೊ 24ನೇ ತಾರೀಕು ಯಾವುದೇ ಕಾರ್ಯಕ್ರಮಗಳು ಕೂಡ ಇಲ್ಲ. 25ನೇ ತಾರೀಕು ಒಂದೇ ಒಂದು ಕಾರ್ಯಕ್ರಮ ಇರೋದು, ದಸರಾ ಹೆರಿಟೇಜ್ ಸೈಕ್ಲಿಂಗ್ ಅಂತ ಟೌನ್ ಹಾಲ್ ನಲ್ಲಿ ನಡೆಯುತ್ತದು. ಅದೊಂದೇ ಇವೆಂಟ್ ಇರೋದು 25ನೇ ತಾರೀಕು. ಅಂಡ್ 26ನೇ ತಾರೀಕು ದಸರಾ ಹೆರಿಟೇಜ್ ವಾಕಿಂಗ್. ಸೊ ದಸರಾ ಹೆರಿಟೇಜ್ ವಾಕಿಂಗ್ ಅದು ಕೂಡ ಟೌನ್ ಹಾಲ್ ನಲ್ಲಿ ನಡೆಯುತ್ತೆ. 26ನೇ ತಾರೀಕು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಕೃಷಿಗಳಿಗೆ, ರೈತರುಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಫಾರ್ಮರ್ಸ್ ಎಕ್ಸಿಬಿಷನ್ ನಡೆಯುತ್ತೆ, ಫಾರ್ಮರ್ಸ್ ಒಂದು ಹಾಲ್ ಕರಿಯೋ ಒಂದು ಕಾಂಪಿಟೇಷನ್ ನಡೆಯುತ್ತೆ ಬೆಳಗ್ಗೆನೆ. 3 ಕಾರ್ಯಕ್ರಮ ರೈತರಿಗೆ ಸಂಬಂಧಪಟ್ಟಂತದಿದೆ. ಒಂದು ಮಾತ್ರ ದಸರಾ ಹೆರಿಟೇಜ್ ಸೈಕ್ಲಿಂಗು ಟೌನ್ ಹಾಲ್ ನಲ್ಲಿ. ಸೊ 27ನೇ ತಾರೀಕು ಅದಾದ್ಮೇಲೆ ಬರೋದು ತುಂಬಾನೇ ಇಂಟ್ರೆಸ್ಟಿಂಗ್, ಕಪಲ್ಗಳ ಟಾಂಗಾ ರೈಡ್. ಟಾಂಗಾ ಅಂತಂದ್ರೆ ಗೊತ್ತಿರುತ್ತೆ, ಕುದುರೆ ಗಾಡಿ. ಅದು ದಸರಾ ಟೈಮ್ ಬತ್ತು ಅಂದ್ರೆ ಫುಲ್ ಲೈಟಿಂಗ್ ಹಾಕೊಂಡು ಜಿಮ್ಕ ಅಂತ ಫುಲ್ ಡಿಂಚಿಕ ಸಾಂಗ್ ಹಾಕೊಂಡು ಎಲ್ಲ ಹೋಗ್ತಾ ಇರ್ತಾರೆ. ನಮ್ಮ ಸಂಪ್ರದಾಯದ
ಪ್ರಕಾರ ಹಾಕುವಂತಹ ಬಟ್ಟೆಗಳು, ಉಡುಪುಗಳು. ಸೊ ಇದನ್ನ ಹಾಕೊಂಡು ಕಪಲ್ಗಳ ಟಾಂಗಾ ರೈಡ್ ನಡೆಯುತ್ತೆ. ಅದಾದ್ಮೇಲೆ 27ನೇ ತಾರೀಕಿನ ಯೋಗ ಕಾಂಪಿಟೇಷನ್ ನಡೆಯುತ್ತೆ. ಯೋಗ ಕಾಂಪಿಟೇಷನ್ ನಮ್ಮ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಅದಾದ್ಮೇಲೆ ತುಂಬಾನೇ ಇಂಪಾರ್ಟೆಂಟ್ ಏರ್ ಶೋ. ಸೊ ಏರ್ ಶೋ ಬಂದು 27ನೇ ತಾರೀಕೆ ಇರೋದು. 5 ಗಂಟೆಯಿಂದ ಶುರು ಆಗುತ್ತೆ. ಎಲ್ಲಪ್ಪ ಅಂತಂದ್ರೆ ಯೂಶುವಲಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿ ನಡೆಯುತ್ತೆ, ಬನ್ನಿ ಮಂಟಪ ಗ್ರೌಂಡ್ಸ್. ಇಲ್ಲಿಂದ ಇಂಪಾರ್ಟೆಂಟ್ ಕಾರ್ಯಕ್ರಮಗಳು ಅಂದ್ರೆ ಯುವಕರಿಗೆ ಬೇಕಂತ ಒಂದಷ್ಟು ಕಾರ್ಯಕ್ರಮಗಳು ಶುರು ಆಗ್ತಾ ಇದೆ. 28ನೇ ಸೆಪ್ಟೆಂಬರ್ ಬಂದು ನಾಯಿ ಪ್ರೇಮಿಗಳಿಗೆ. ಸೊ ನಾಯಿ ಪ್ರೇಮಿಗಳಿಗೆ ಡಾಗ್ ಶೋ ನಡೆಯುತ್ತೆ. ಸೊ ಡಾಗ್ ಶೋ ನಡೆಯೋದು JK ಗ್ರೌಂಡ್ಸ್ ನಲ್ಲಿ. ಅದಾದ್ಮೇಲೆ ಬರುವಂತದ್ದು ಡ್ರೋನ್ ಶೋ. ಸೊ ಡ್ರೋನ್ ಶೋಗೆ ತುಂಬಾನೇ ಕಾತ್ರದಿಂದ ಕಾಯ್ತಾ ಇದೀರಾ, ಎಲ್ಲ ಗೊತ್ತು. ಡ್ರೋನ್ ಶೋ, ಏರ್ ಶೋ ಅಂತೂ ನಮ್ ಯುವಕರು ತುಂಬಾನೇ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಸೊ ಡ್ರೋನ್ ಶೋ ಬಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಏರ್ ಶೋ ಬಂದು 5 ಗಂಟೆಗೆ, ಡ್ರೋನ್ ಶೋ ಬಂದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದೂ ಕೂಡ ಬನ್ನಿ ಮಂಟಪ ಗ್ರೌಂಡ್ಸ್ ನಲ್ಲೇ ಸ್ಟಾರ್ಟ್ ಆಗೋದು. ಸೊ 28ಕ್ಕೆ ಡಾಗ್ ಶೋ, ಡ್ರೋನ್ ಶೋ, ಆಮೇಲೆ 29ಕ್ಕೆ ಬರೀ ಡ್ರೋನ್ ಶೋ. ಅಂದ್ರೆ ಡ್ರೋನ್ ಶೋ 2 ದಿನ ಇರುತ್ತೆ, 28, 29. ಸೊ ದಸರಾ ಹಬ್ಬದ 10 ದಿನದ ಸಂಭ್ರಮದ ಕೊನೆಯ 2 ದಿನ ಅಂದ್ರೆ ಅಕ್ಟೋಬರ್ 1 ಮತ್ತೆ ಅಕ್ಟೋಬರ್ 2. ಸೊ ಅಕ್ಟೋಬರ್ 1 ಗೆ ಸ್ಟಾರ್ಟ್ ಆಗೋದು ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಯಾವ್ದು ಟಾರ್ಚ್ ಲೈಟ್ ಪರೇಡ್ ಆಕ್ಟಿವಿಟೀಸ್, ಈ ಬೈಕ್ ಓಡಿಸೋದು ಇವೆಲ್ಲ ಗೊತ್ತಿರುತ್ತೆ. ಸ್ಟಂಟ್ಸ್ ಗಳು ನಡೆಯುತ್ತಲ್ಲ, ಸೊ ಈ ಸ್ಟಂಟ್ಸ್ ಗಳದ್ದು ಪ್ರಾಕ್ಟೀಸ್ ನಡೀತಾ ಇರುತ್ತೆ ಟಾರ್ಚ್ ಲೈಟ್ ಪರೇಡ್ ಗ್ರೌಂಡ್ ಅಂದ್ರೆ ಬನ್ನಿ ಮಂಟಪ ಗ್ರೌಂಡ್ಸ್ ನಲ್ಲಿ. ಯಾರೆಲ್ಲ 2ನೇ ತಾರೀಕು ತುಂಬಾನೇ ರಶ್ ಇರುತ್ತೆ, ಹೋಗ್ಲಿಕ್ಕೆ ಆಗಲ್ಲ ಅನ್ನೋರು ಬೇಕಾದ್ರೆ ಅಕ್ಟೋಬರ್ 1 ಗೆ ಬಂದು ಟಾರ್ಚ್ ಲೈಟ್ ಪರೇಡ್ ಏನಿದೆ ಅದ್ರದ್ದು ಪ್ರಾಕ್ಟೀಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ನೋಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ಅಕ್ಟೋಬರ್ 2 ತುಂಬಾನೇ ವಿಶೇಷವಾದ ದಿನ. ಮೈಸೂರು ನಾಡ ಹಬ್ಬ, ದಸರಾದ ಕೊನೆಯ ದಿನ. ದಸರಾ ಪ್ರೊಸೆಷನ್ ಜೊತೆಗೆ ಟಾರ್ಚ್ ಲೈಟ್ ಪರೇಡ್. ಸೊ ಟಾರ್ಚ್ ಲೈಟ್ ಪರೇಡ್ ಜೊತೆಗೆ ಕಂಪ್ಲೀಟ್ ಈ 10 ದಿನದ ಕಾರ್ಯಕ್ರಮ ಮುಗಿಯುತ್ತೆ. ದಸರಾ ನೋಡಕ್ ಬರುವಂತಹ ಮಹಿಳೆಯರಾಗಿರ್ಬೋದು ಅಥವಾ ನಮ್ಮ ಅಕ್ಕ ತಂಗಿಯರು ಯಾರೇ ಆಗಿರ್ಬೋದು, ದಯವಿಟ್ಟು ಒಬ್ಬೊಬ್ಬರೇ ಯಾರು ಬರಕ್ ಹೋಗ್ಬೇಡಿ. ನಿಮ್ ಫ್ರೆಂಡ್ಸ್ ಕರ್ಕೊ ಬನ್ನಿ. ಒಂದು 3-4 ದಿನ ಅಟ್ಲೀಸ್ಟ್ ಗ್ರೂಪ್ ಅಲ್ಲಿ ಬನ್ನಿ, ಯಾಕಂದ್ರೆ ಸೇಫ್ಟಿ ಇರುತ್ತೆ. ಈಗ ಒಂದು 2-3 ವರ್ಷದಿಂದ ಸುಮಾರು ಕಡೆ ಕೇಳಲಿಕ್ಕೆ ಬಂದಿದೆ, ರಶ್ ಇದೆ ಅನ್ಬಿಟ್ಟು ಬಂದ್ ಮೈ ಎಲ್ಲ ಮುಟ್ಕೊಂಡು ಹೋಗ್ತಾರೆ. ತುಂಬಾನೇ ಅಸಹ್ಯ ಇವೆಲ್ಲ. ಅಂಡ್ ಇವೆಲ್ಲ ಆಲ್ಮೋಸ್ಟ್ ನಮ್ ಲೋಕಲ್ ಯಾರು ಮಾಡಲ್ಲ, ಎಲ್ಲ ಹೊರಗಡೆ ಬರೋರೆ ಮಾಡೋದು. ಸೊ ದಯವಿಟ್ಟು ಆದಷ್ಟು ಲೋಕಲ್ಗಳು ಸಪೋರ್ಟ್ ಮಾಡ್ರಿ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ಮ ಪೊಲೀಸರಿಗೆ, ಕರ್ನಾಟಕ ಪೊಲೀಸ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಬೇರೆ ಕಾರಣಕ್ಕೆ ಎಲ್ಲ ಬೈಕೊಂತೀವಿ ಅವ್ರನ್ನ, ಬಟ್ ದಸರಾ ಟೈಮ್ ಬಂದಾಗ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಟ್ರಾಫಿಕ್ ಆಗಿರ್ಬೋದು, ಕ್ರೌಡ್ ಆಗಿರ್ಬೋದು. ಸೊ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಗುಡ್ ಬೈ, ಸಿ ಯು.